ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಷಯ ತುಂಬ ಉಪಯುಕ್ತವಾದ ವಿಷಯ ತಗೊಬಂದಿದ್ದೀನಿ. ಈ ವಿಡಿಯೋ ನೋಡ್ತಾ ಇದ್ದೀರಾ. ಈ ವಿಡಿಯೋದಲ್ಲಿ ನೋಡ್ತಾ ಇದ್ದಂಗೆ ನಿಮಗೆ ಗೊತ್ತಾಗಿರ್ಬೋದು ಯಾವ ವಿಷಯ ಅಂತ, ಏನು ಟಾಪಿಕ್ ಅಂತ. ಇದು ಫ್ರೆಂಡ್ಸಿಗೆ, ಪೇರೆಂಟ್ಸಿಗೆ, ಪ್ರತಿಯೊಬ್ಬರಿಗೂ ಉಪಯೋಗ ಆಗೋ ವಿಡಿಯೋ. ಈ ವಿಡಿಯೋದಲ್ಲಿ ಮಕ್ಕಳು ಮೊಬೈಲ್ ನೋಡ್ತಾ ಇದ್ದಾರೆ ನೋಡಿ. ಮೊಬೈಲ್ ನೋಡ್ತಾ ಇದ್ದಾರೆ, ಗೇಮ್ಸ್ ಬಂತು, ಗೇಮ್ಸ್ ಮೇಲೆ ಇವಾಗ ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೆ. ಹಾಗೆ ನಾವು ಮೊಬೈಲ್ನ ಮಕ್ಕಳು ಯಾಕೆ ಉಪಯೋಗಿಸಬಾರದು, ಉಪಯೋಗ ಆಗುವ ತೊಂದರೆಗಳು, ಪ್ರಯೋಜನಗಳು ಎರಡನ್ನೂ ತಿಳ್ಕೊಳ್ಳೋಣ ಬನ್ನಿ. ಫಸ್ಟು ಮಕ್ಕಳು ಮೊಬೈಲ್ ಬಳಸೋದ್ರಿಂದ ಉಪಯೋಗಗಳು ಇವೆ, ತೊಂದರೆಗಳು ಇದೆ. ಕಂಟೆಂಟ್ ವಿಚಾರಣೆಗಳು ತುಂಬ ಮುಖ್ಯ. ನಾವೇನು ಮಕ್ಕಳಿಗೆ ಮೊಬೈಲ್ ಯಾಕೆ ಕೊಡ್ತೀವಿ ಅನ್ನೋದನ್ನು ನಾವು ಫಸ್ಟು ತಿಳ್ಕೊಂಡು ಪೇರೆಂಟ್ಸ್ಗಳು ಮೊಬೈಲ್ನ ಕೊಡಬೇಕು. ಮೊಬೈಲ್ ಬಳಕೆ ಉಪಯೋಗಗಳು: ಕಲಿಕೆಗೆ ಸಹಾಯ ಆಗುತ್ತದೆ. ಶಿಕ್ಷಣದ ವಿಡಿಯೋಗಳು, ಪುಸ್ತಕಗಳು, ಭಾಷೆ, ಗಣಿತ ಕಲಿಯಲು ನೆರವಾಗುತ್ತದೆ. ಜ್ಞಾನ ಹೆಚ್ಚುತ್ತದೆ. ಹೊಸ ವಿಷಯಗಳನ್ನು ತಿಳಿದುಕೊಳ್ಳಬಹುದು. ಮೊಬೈಲ್ ಯೂಸ್ ಮಾಡೋದ್ರಿಂದ ಉಪಯೋಗಗಳಿವೆ. ಅವು ಜ್ಞಾನ ಹೆಚ್ಚಿಸುತ್ತದೆ, ಹೊಸ ವಿಷಯಗಳನ್ನು ತಿಳ್ಕೊಬೋದು. ಸೆಕೆಂಡು, ದೂರವಾಣಿ. ಕುಟುಂಬದಲ್ಲಿ ದೂರದಲ್ಲಿರುವ ಕುಟುಂಬದವ್ರನ್ನ ಮಾತಾಡ್ಬೋದು. ಚಿತ್ರಕಲೆ, ಸಂಗೀತ ಮುಂತಾದ ಕೌಶಲ್ಯಗಳನ್ನು ಕಲಿಯಬಹುದು. ತುರ್ತು ಸಂದರ್ಭದಲ್ಲಿ ಸಂಪರ್ಕ ಇಂಪಾರ್ಟೆಂಟು. ಎಮರ್ಜೆನ್ಸಿ ಇದ್ದಾಗ ಮೊಬೈಲ್ ಯೂಸ್ ಮಾಡೋಕ್ಕೆ ತಿಳ್ಕೊಂಡಿರಬೇಕು. ಮೊಬೈಲಿಂದ ಆಗುವ ತೊಂದರೆಗಳು: ಕಣ್ಣಿನ ಸಮಸ್ಯೆಗಳು, ಕಣ್ಣು ನೋವು, ಒಣಗುವುದು, ಮುಸುಕು ಕಾಣುವುದು, ನಿದ್ರೆಯಲ್ಲಿ ತೊಂದರೆ. ಮಲಗುವ ಮುನ್ನ ಮೊಬೈಲ್ ಬಳಸಿದರೆ ನಿದ್ರೆ ಹಾಳಾಗುತ್ತದೆ. ಮಲಗುವ ಮುನ್ನ ಮಕ್ಕಳು ಮೊಬೈಲ್ ನೋಡ್ತಾ ಇದ್ದರೆ ನಿದ್ರೆ ಹಾಳಾಗುತ್ತದೆ. ದೈಹಿಕ ಚಟುವಟಿಕೆ ಕಡಿಮೆ ಆಗುತ್ತದೆ. ಆಟ, ವ್ಯಾಯಾಮ ಕಡಿಮೆ ಆಗಬಹುದು. ಗಮನ ಮತ್ತು ಏಕಾಗ್ರತೆ ಕಡಿಮೆ ಆಗುವುದು. ಓದಿನಲ್ಲಿ ಆಸಕ್ತಿ ಕಡಿಮೆ ಆಗುವುದು. ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ: ಹೆಚ್ಚು ಬಳಕೆ ಕೆಲ ಮಕ್ಕಳಿಗೆ ಒತ್ತಡ, ಕಿರಿಕಿರಿ ಉಂಟಾಗುತ್ತದೆ. ಮೊಬೈಲ್ ಇಲ್ಲದೆ ಇರಲು ಕಷ್ಟವಾಗುತ್ತದೆ. ಸಾಮಾಜಿಕವಾಗಿ ಕೌಶಲ್ಯಗಳ ಮೇಲೆ ಪರಿಣಾಮ: ಕುಟುಂಬದ ಮತ್ತು ಸ್ನೇಹಿತರೊಂದಿಗೆ ಮುಖಾಮುಖಿ ಸಂವಹನ ಕಡಿಮೆ ಆಗುತ್ತದೆ. ಅಂದರೆ ಫ್ರೆಂಡ್ಸ್ಗಳ ಜೊತೆ ಸಂಪರ್ಕ ಕಡಿಮೆ ಇರುತ್ತದೆ. ಪೋಷಕರು ಏನೇನು ಮಾಡಬೇಕು ಅಂತ ಅಂದರೆ, ದಿನಕ್ಕೆ ಮಿತವಾದ ಸಮಯದಲ್ಲಿ ಮಾತ್ರ ಮೊಬೈಲ್ ಬಳಕೆ ಮಾಡಲು ಕೊಡಬೇಕು. ಮಕ್ಕಳ ವಯಸ್ಸಿಗೆ ತಕ್ಕ ಶೈಕ್ಷಣಿಕ ವಿಷಯಗಳನ್ನು ಆಯ್ಕೆ ಮಾಡಿ ಅವರಿಗೆ ಮೊಬೈಲ್ನ ಬಿಟ್ಟು ಆಟದ ಬಗ್ಗೆ ಗಮನ ಕೊಡಬೇಕು. ಊಟದ ಸಮಯದಲ್ಲಿ ಮಲಗುವ ಮುಂಚೆ ಮೊಬೈಲ್ ಬಳಕೆ ಮಾಡಬಾರದು. ಪ್ರತಿದಿನ ಹೊರಾಂಗಣ ಆಟ, ವ್ಯಾಯಾಮ ಮತ್ತು ಪುಸ್ತಕ ಓದುವ ಅಭ್ಯಾಸ ಬೆಳೆಸಿರಿ. ಮಕ್ಕಳ ಆನ್ಲೈನ್ ಚಟುವಟಿಕೆಗಳ ಬಗ್ಗೆ ಆಸಕ್ತಿ ತೋರಿಸಿ ಮತ್ತು ಸುರಕ್ಷಿತ ಬಳಕೆಯನ್ನು ಮಾಡಿರಿ. ಮೊಬೈಲ್ ಸರಿಯಾದ ಪ್ರಮಾಣದಲ್ಲಿ ಮತ್ತು ಸರಿಯಾದ ಉದ್ದೇಶಕ್ಕಾಗಿ ಬಳಸಿದರೆ ಅದು ಮಕ್ಕಳಿಗೆ ಉಪಯುಕ್ತ. ಆದರೆ ಅತಿಯಾದ ಬಳಕೆ ಕಣ್ಣು, ನಿದ್ರೆ, ಓದು, ದೈಹಿಕ ಚಟುವಟಿಕೆಗಳು ಮತ್ತು ಮಾನಸಿಕ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವುದು. ಆದ್ದರಿಂದ ಸಮತೋಲನದ ಬಳಕೆ ಮತ್ತು ಪೋಷಕರ ಉದ್ದೇಶ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪೋಷಕರ ಗಮನವಿಟ್ಟು ಯೋಚಿಸಿ. ಧನ್ಯವಾದ.